ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇದೇ ಮೊದಲು ನನ್ನ ವಿಡಿಯೋ ನೋಡ್ತಿರೋರಾದ್ರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸೊಪ್ಪಿನ ಸಾಂಬಾರು ಮತ್ತೆ ಮುದ್ದೆ. ಅದನ್ನು ಮಾಡಲು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಮತ್ತೆ ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ತೊಗರಿಬೇಳೆ, 4 ಸ್ಪೂನು ಸಾಂಬಾರ್ ಪುಡಿ, 7 ರಿಂದ 8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ಪುಡಿ, 1 ಈರುಳ್ಳಿ, 1 ಟೊಮೊಟೊ, 4 ಹಸಿರು ಮೆಣಸಿನಕಾಯಿ. ನಂತರ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ನೀರು ಹಾಕೊಬೇಕು ಸೊಪ್ಪು ಮತ್ತೆ ಬೇಳೆ ಬೇಯಲಿಕ್ಕೆ. ನಾನು ಹಸಿರು ಮೆಣಸಿನಕಾಯಿ ಯಾಕೆ ತಗೊಂಡಿದ್ದೀನಿ ಅಂದ್ರೆ ನಮ್ದು ಸಾಂಬಾರ್ ಪುಡಿ ಖಾರ ಕಡಿಮೆ ಇರೋದ್ರಿಂದ ನಾನು ಹಸಿರು ಮೆಣಸಿನಕಾಯಿ ಸೇರಿಸ್ಕೊತಾ ಇದ್ದೀನಿ. ಮತ್ತೆ 1 ಟೊಮೊಟೊ, 4 ಈರುಳ್ಳಿ, ಸ್ವಲ್ಪ ತೆಂಗಿನ ತುರಿ, ಒಂದು 7 ರಿಂದ 8 ಬೆಳ್ಳುಳ್ಳಿ, ಸ್ವಲ್ಪ ಬೇಳೆ ಬೇಯಲಿಕ್ಕೆ ಎಣ್ಣೆ ಹಾಕೊಂಡು ಒಂದೆರಡು ವಿಸಲ್ ಕೂಗಿಸ್ಕೋಬೇಕು ಮುಚ್ಚಳ ಮುಚ್ಚಿ. ನೋಡಿ ಈ ತರ ಬೇಯಬೇಕು. ಅಂದ್ರೆ 3/4% ಬೆಂದ್ರೆ ಸಾಕು. ನಂತರ ಸೊಪ್ಪು ತುಂಬಿರ್ತೀವಲ್ಲ ಅವಾಗ ಒಂದ್ ಸ್ವಲ್ಪ ಬೇಯಿಸ್ತೀವಲ್ಲ ಒಂದ್ 5 ರಿಂದ 10 ನಿಮಿಷ. ಇದ್ ನೋಡಿ ದಂಟಿನ ಸೊಪ್ಪು, ಕೆಂಪು ದಂಟು, ಸಬ್ಸಿಗೆ ಸೊಪ್ಪು, ಕೀರೆ ಸೊಪ್ಪು, ಪಾಲಕ್ ಸೊಪ್ಪು ಇದೆಲ್ಲ ಮಿಕ್ಸಿಂಗ್ ಸೊಪ್ಪು ಹಾಕೊಂಡಿದೀನಿ. ನೀವು ಮನೇಲಿ ಏನ್ ಸೊಪ್ಪು ಇರುತ್ತೋ ಮಿಕ್ಸಿಂಗ್ ಹಾಕೊಳ್ಳಿ. ನಂತರ ಸ್ವಲ್ಪ ಸಾಂಬಾರ್ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಬೇಕದು. ಬೇಳೆ ಮತ್ತೆ ಸೊಪ್ಪೆಲ್ಲ ಸೇರಿಸಿ ಒಂದ್ 5 ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಯಿಸ್ಕೋಬಾರ್ದು. ನೋಡಿ ಈ ತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತೆ ಮಿಕ್ಸ್ ಮಾಡ್ಕೊಂಡು ಒಂದ್ 5 ರಿಂದ 10 ನಿಮಿಷ ಬೇಯಿಸ್ಕೋಬೇಕು ಮುಚ್ಚಳ ಮುಚ್ಚಿ. ತುಂಬಾ ಬೇಯಿಸ್ಕೋಬಾರ್ದು, ಸಾಕಿಷ್ಟು ಬೆಂದ್ರೆ, ತುಂಬಾ ಬೆಂದ್ರೆ ಸರಿ ಹೋಗಲ್ಲ. ನಂತರ ಅದನ್ನ ಒಂದ್ ಜಾಲರಿ ತಗೊಂಡು ಮಿಕ್ಸ್ ಮಾಡಿ ಸೋಸ್ಕೊಬೇಕು. ನೋಡಿ ಎಲ್ಲ ಈ ತರ ಮತ್ತೆ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು. ಸೋಸ್ಕೊಂಡು ಸ್ವಲ್ಪ ಬಿಸಿ ಆರ್ಬೇಕದು ರುಬ್ಬೇಕಾದ್ರೆ, ಬಿಸಿ ಆರಿಸ್ಕೊಬೇಕು. ನೋಡಿ ಈ ತರ ಬರುತ್ತೆ. ನಂತರ ಅದಕ್ಕೆ ಸ್ವಲ್ಪ ತಣ್ಣೀರ್ ಸೇರ್ಸ್ಕೋಬಹುದು. ನೋಡಿ ಅದು ಆರ್ಲಿ ಅಂತ ಅಂದ್ಬಿಟ್ಟು ನಾನು ಮೇಲೆ ಸ್ವಲ್ಪ ತಣ್ಣೀರ್ ಹಾಕೊಂಡಿದ್ದೀನಿ ಬೇಗ ತಣ್ಣಗಾಗ್ಲಿ ಅಂತ. ನೋಡಿ ನಂತರ ಒಂದ್ ಜಾರ್ ತಗೊಂಡು ಎಲ್ಲಾನು ಪೂರ್ತಿ, ಅಂದ್ರೆ ಜಾಸ್ತಿ ನೈಸ್ ಮಾಡಬಾರ್ದು, ಅತಿ ತರಿನೂ ಮಾಡಬಾರ್ದು, ಮೀಡಿಯಂ ಆಗಿರ್ಬೇಕು. ನೋಡಿ ಈ ತರ ಬರ್ಬೇಕು. ಇದು ರೆಡಿ ಮಾಡ್ಕೊಂಡು ನಂತರ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಯಾಕೆ ಅಂದ್ರೆ ಬೇಳೆ ಮೊದಲು ಬೇಯಿಸುವಾಗ ಎಣ್ಣೆ ಜಾಸ್ತಿ ಹಾಕೊಂಡಿರೋದ್ರಿಂದ ಇವಾಗ ಸ್ವಲ್ಪ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು ಆಯಿಲು. ನೋಡಿ ಲೋ ಫ್ಲೇಮಲ್ಲೇ ಒಗ್ಗರಣೆ ಮಾಡ್ಕೋಬೇಕು. ಇದಾಗೋ ತನಕ ಎಲ್ಲ ನೀಟಾಗಿ. ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀನಿ, ಸ್ವಲ್ಪ ಒಂದು 6 ರಿಂದ 7 ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ, ಸ್ವಲ್ಪನೇ ಸ್ವಲ್ಪ ಈರುಳ್ಳಿ ಹಾಕೊಂಡಿದ್ದೀನಿ, ಒಂದು 2 ರಿಂದ 3 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನಂತರ ಹಿಂಗ ಹಾಕೋಬೇಕು. ಯಾಕೆಂದ್ರೆ ಊಟ ಡೈಜೆಷನ್ ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮೊದಲೇ ತೊಳೆದು ಬದನೆಕಾಯಿ ಮತ್ತೆ ಆಲೂಗೆಡ್ಡೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಇವಾಗ ಅದನ್ನು ಹಾಕೊಂತಾ ಇದ್ದೀನಿ. 2 ಹಾಕೊಂಡು ಸ್ವಲ್ಪ ಹೈ ಫ್ಲೇಮಲ್ಲಿ ಇದನ್ನ ಬೇಯಿಸ್ಕೊಬೇಕು. ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಸೊಪ್ಪೆಲ್ಲ ಮಸಾಲೆ ಹಾಕ್ತಿವಲ್ಲ ಅವಾಗ ತುಂಬಾ ಹೊತ್ತಿನ ಬೇಯಿಸೋ ಅವಶ್ಯಕತೆ ಇರಲ್ಲ. ಅದರಿಂದ ಇವಾಗನೇ ಸ್ವಲ್ಪ ನೀಟಾಗಿ ಬೇಯಿಸ್ಕೊಬೇಕು. ನೋಡಿ ಇಷ್ಟ ಆಗಿದೆ. ಇದಕ್ಕೆ ಸೊಪ್ಪೆಲ್ಲ ಬೇಯಿಸಿದ್ವಲ್ಲ ಆ ನೀರನ್ನ ಸೇರಿಸ್ಕೊಬೇಕು. ಒಂದೇ ಒಂದು ಸ್ವಲ್ಪ ಅಷ್ಟೇ, ಅದು ಬೇಯುವಷ್ಟಕ್ಕೆ ಮಾತ್ರ. ನಂತರ ಪ್ಲೇಟ್ ಮುಚ್ಕೊಂಡು 10 ನಿಮಿಷ ಬೇಯಿಸ್ಕೊಬೇಕು. ಅಂದ್ರೆ ಅದು ಸೊಪ್ಪಿನ ಮಸಾಲೆ ಎಲ್ಲ ಹಾಕ್ತಿವಲ್ಲ ಅವಾಗ ಬೇಯಲ್ಲ, ಅದರಿಂದ ಸ್ವಲ್ಪನೇ ಮೊದಲೇ ಬೇಯಿಸ್ಕೊಬೇಕು. ನೋಡಿ ಇಷ್ಟ ಆಗುತ್ತೆ ನೀಟಾಗಿ. ಮೀಡಿಯಂ ಅಂದ್ರೆ ಒಂದು 3/4% ಬೆಂದಿರುತ್ತೆ. ನಂತರ ರುಬ್ಬಿರೋ ಮಸಾಲೆ ಎಲ್ಲ ಅದಕ್ಕೆ ಸೇರಿಸ್ಕೊಬೇಕು. ನೋಡಿ ಮತ್ತೆ ಅದನ್ನ ತೊಳ್ಕೊಳ್ಳೋಕೆ ಸೊಪ್ಪು ಸೋಸ್ಕೊಂಡಿದ್ವಲ್ಲ ನೀರು, ಅದನ್ನೇ ಸೇರಿಸ್ಕೋಬೇಕು. ನೋಡಿ ಜಾರೆಲ್ಲ ನೀಟಾಗಿ ಅದೇ ನೀರಲ್ಲೇ ತೊಳೆದು ಹಾಕೊಂತ ಇದ್ದೀನಿ. ನೀವು ಎಕ್ಸ್ಟ್ರಾ ನೀರು ಬೇಕು ಅಂದ್ರೆ ಸೇರಿಸ್ಕೊಳ್ಳಿ. ನನಗೆ ಇದೇ ನೀರು ಸಾಕಾಗುತ್ತೆ ಅಂತೇಳಿ ನಾನು ಬೇರೆ ಎಕ್ಸ್ಟ್ರಾ ನೀರು ಹಾಕೊಂಡಿಲ್ಲ. ನೋಡಿ ಸೊಪ್ಪೆಲ್ಲ ಈ ತರ ಮಿಕ್ಸ್ ಮಾಡ್ಕೊಬೇಕು. ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನೋಡಿ ಇಷ್ಟ ಆಯ್ತಾ. ನಂತರ ಉಪ್ಪು ಹಾಕೊಂತ ಇದ್ದೀನಿ, 1.5 ಸ್ಪೂನ್ ಹಾಕೊಂಡಿದ್ದೀನಿ. ನಂತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ 10 ನಿಮಿಷ ಕುದಿಯಕ್ಕೆ ಬಿಡ್ತೀನಿ. ಅಂದ್ರೆ ತುಂಬಾ ಏನು ಬೇಯಿಸೋದು ಬೇಡ. ನೋಡಿ ಈ ತರ ರೆಡಿ ಆಗಿದೆ. ನೋಡಿ ಮಿಕ್ಸ್ ಮಾಡ್ಕೊಬೇಕು. ಅತಿ ತೆಳುನೂ ಇಲ್ಲ, ಅತಿ ಗಟ್ಟಿಯಾಗೂ ಮಾಡ್ಕೊಂಡಿಲ್ಲ, ಮೀಡಿಯಂ ಆಗದೆ. ನೋಡಿ ಇದಕ್ ಬೇಕಾದ್ರೆ ಸೀಗಡಿ, ಕರ್ಮೀನು, ಮೊಟ್ಟೆ ಸಾಂಬಾರ್ ಕೂಡ ಸೇರ್ಸಿ ಮಾಡ್ಕೊಬಹುದು. 1 ಮುದ್ದೆ ಊಟ ಮಾಡೋರು 2 ಮುದ್ದೆ ಊಟ ಮಾಡೋ ತರ ಆಗುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ತರ ಆಗಿದೆ. ನೀವು ಮನೇಲಿ ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ. ಮತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.